ಅಲ್ವಾ ಗೆಳೆಯ, ಸೊಸೆನ ಸ್ಕೂಲಿಗೆ ಬಿಟ್ಟು ಆಫೀಸಿಗೆ ಬರ್ತೀಯ ಅನ್ಕೊಂಡ್ರೆ ನನ್ನೇ ಇಲ್ಲಿಗೆ ಬರಕ್ಕೆ ಹೇಳಿದ್ಯಾ? ಏನ್ ಸಮಾಚಾರ? ಇವತ್ತು ಲಚ್ಚಿನ ಸ್ಕೂಲ್ಗೆ ಬಿಡಕ್ಕೆ ಹೋಗಿದ್ನಲ್ಲ, ಅಲ್ಲಿ ಬೇರೆ ಪ್ರಪಂಚನೇ ನೋಡ್ದೆ ಕಣ. ಬಹಳ ಡಿಸ್ಟರ್ಬ್ ಆಗ್ಬಿಟ್ಟೆ. ಡಿಸ್ಟರ್ಬ್ ಆದ? ಅಂಥದ್ದೇನಪ್ಪ ನೋಡಿದೆ? ಆ ಮಕ್ಕಳು, ಆ ಕಡು ಬಡತನ, ಇದೆಲ್ಲ ನೋಡಿದ್ಮೇಲೆ ನನ್ಗನ್ಸಿದ್ದೇನೆಂದ್ರೆ, ಈ ಮೇಲು ಕೀಳು, ತಾರತಮ್ಯ, ಈ ಅಂತರ ಇದೆಲ್ಲ ಹೋಗೋ ತನಕ ನಮ್ಮ ನಾಗರಿಕ ಸಮಾಜಕ್ಕೆ ತಲೆ ಎತ್ಕೊಂಡು ಓಡಾಡೋ ಅಧಿಕಾರ ಇಲ್ಲ ಕಣ. ಹೆಮ್ಮೆ ಪಡೋಂಥದ್ದು ನಾವೇನು ಮಾಡ್ತಾ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಚಂದ್ರನ ತನಕ ಹೋಗಿದ್ದೇವೆ. ಅಸಹಾಯಕರನ್ನ, ನಿರ್ಗತಿಕರನ್ನ, ಅವಕಾಶ ವಂಚಿತರನ್ನ ಕೈ ಹಿಡಿದು ಮೇಲೆತ್ತೋ ಕೆಲಸ ನಾವು ಯಾರೂ ಮಾಡ್ತಾ ಇಲ್ವಲ್ಲೋ. ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸೋ ಪ್ರಯತ್ನನೇ ನಾವು ಮಾಡಲಿಲ್ಲ ಅಂದ್ರೆ ಏನ್ ಸಾಧನೆ ಮಾಡಿ ಏನು ಪ್ರಯೋಜನ? ಅವರು ನಮ್ಮ ಥರನೇ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕಣ. ಅವ್ರಿಗೋಸ್ಕರ ನಾವೇನು ಮಾಡ್ಬೋದು ಅನ್ನೋ ಯೋಚನೆ ನಮ್ಮಲ್ಲೇ ಬರಬೇಕು. ನಾವೆಲ್ಲರೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು, ಪ್ರಯತ್ನ ಮಾಡಬೇಕು. ಆಗಲೇ ಎಲ್ಲ ಸರಿ ಹೋಗೋದು. ನಿಜ ಗೆಳೆಯ, ಆ ದಿಕ್ಕಲ್ಲಿ ಯಾರು ಯೋಚನೆ ಮಾಡಲ್ಲ. ಭಿಕ್ಷಾಕ್ ಮುಂದಕ್ಕೆ ಹೋಗ್ಬಿಡ್ತೀವಿ. ಹೆಚ್ಚು ಅಂದರೆ ಅಯ್ಯೋ ಪಾಪ ಅಂತೀವಿ. ಆ್ಯಕ್ಚುಲಿ ಅಲ್ಲಿಗೆ ಬೇಕಾಗಿರೋದು ಅನುಕಂಪ ಅಲ್ಲ ಕಣ, ಒಂದಷ್ಟು ಅಂತಃಕರಣ. ಪ್ರತಿಯೊಬ್ಬರು ನಮ್ಮವರು ಅನ್ನೋ ಭಾವನೆ ಬರ್ಬೇಕಣ. ಹಸ್ದವನ್ಗೆ ಅನ್ನ ಹಾಕಿದ್ರೆ ಸಾಲದು ಕಣ. ಆ ಅನ್ನನ ಹುಟ್ಟಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಅವನೇ ದುಡಿಬೇಕು. ಅದು ಸಾಧ್ಯ ಆಗದೆ ಎಜುಕೇಶನ್ ಇಂದ ಮಾತ್ರ ಕಣ. ಶಿಕ್ಷಣಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಕಣ. ಅದು ಎಲ್ರಿಗೂ ಸಿಗಬೇಕು. ಬರೀ ದುಡ್ಡಿರೋರ್ಗೆ ಸಿಗುವಂತ ಲಕ್ಸುರಿ ಐಟಮ್ ಆಗಬಾರ್ದು ಅದು. ಬಟ್ ಏನ್ ಮಾಡ್ತೀಯ, ಇವತ್ತಿನ ಸ್ಥಿತಿ ಹಾಗಿದೆ. ಶಿಕ್ಷಣ ಅನ್ನೋದು ಬಿಸ್ನೆಸ್ ಆಗೋಗಿದೆ. ಅದರ ಹೆಸರಿನಲ್ಲಿ ಲೂಟಿ ನಡೀತಾ ಇದೆ. ದುಡ್ಡಿರೋರ್ಗೊಂದು ಸ್ಕೂಲು, ಬಡವ್ರಿಗೊಂದು ಸ್ಕೂಲು, ಆ ಥರದೊಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ರಕ್ತ ಹೀರ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಕಣ. ಇವತ್ತು ಆ ಮಕ್ಕಳನ್ನ ನೋಡಿದ್ನಲ್ಲ, ಅವ್ರು ಹಾಕಿರೋ ಬಟ್ಟೆಗಳನ್ನ ನೋಡಿದೆ, ಎಲ್ಲ ಹರಿದಿತ್ತು. ನಾವು ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಮಕ್ಕಳಿಗೆ ಸರಿಯಾಗಿ ಕಾಲ್ಗೆ ಹಾಕೊಳ್ಳೋದಕ್ಕೆ ಚಪ್ಪಲಿ ಇರಲಿಲ್ಲ. ಆದ್ರೆ ನಾವು ನಮ್ಮ ದಾರಿನಲ್ಲಿ ರೆಡ್ ಕಾರ್ಪೆಟ್ ಇರಬೇಕು ಅಂತ ಬಯಸ್ತೀವಿ. ವೈರುಧ್ಯ ನೋಡು. ನಮ್ಮ ಬೇಸಿಕ್ಸ್ ಅವ್ರಿಗೆ ಲಕ್ಸುರಿ, ಅವ್ರ ಕನಸು. ಅವರು ಬಡವರಾಗಿರೋದಕ್ಕೆ ಅವ್ರು ಮಾತ್ರ ಕಾರಣ ಅಲ್ಲ ಕಣ. ಆಸ್ ಎ ಸೊಸೈಟಿ, ಸಿಸ್ಟಮ್, ನಾವೆಲ್ಲರೂ ಕಾರಣ. ಆ ಸ್ಕೂಲ್ ಹೈಟೆಕ್ ಸ್ಕೂಲ್ ಆಗಬೇಕು. ಬೇರೆ ಪ್ರೆಸ್ಟೀಜಿಯಸ್ ಸ್ಕೂಲ್ಗಳಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತಲ್ಲ, ಅದು ಆ ಸ್ಕೂಲಿನ ಮಕ್ಕಳಿಗೂ ಸಿಗಬೇಕು. ಅದು ಫ್ರೀಯಾಗಿ. ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಕಣ. ಅದು ಎಲ್ರಿಗೂ ಫ್ರೀಯಾಗಿ ಸಿಗಬೇಕು. ಅದಕ್ಕೆ ಆ ಮಕ್ಕಳಿಗೆ ಯೂನಿಫಾರ್ಮ್ಸು, ಬಟ್ಟೆ, ಶೂಸು, ಸಾಕ್ಸ್, ಪೆನ್ನು, ಪೇಪರು, ರಬ್ಬರು, ಜಾಮೆಟ್ರಿ ಬಾಕ್ಸು, ಸ್ಮಾರ್ಟ್ ಸ್ಟಡಿಗೆ ಟ್ಯಾಬ್ಲೆಟ್ಸ್ ಇದೆಲ್ಲ ಕೊಡಬೇಕು ಅನ್ಕೊಂಡು.